ಹಾಯ್, ನಾನು ಹರ್ಷ ಫ್ರಮ್ ಕನ್ನಡ ವಿಲರ್ಸ್. ನೀವೇಗ ನೋಡ್ತಾ ಇದ್ದೀರಾ ಒಂದು ಟ್ರಾವೆಲ್ ವ್ಲಾಗ್. ನಮ್ಮ ಹಾಸನ ಜಿಲ್ಲೆಯ ಒಂದು ಮುಖ್ಯವಾದ ಜಲಾಶಯ ಆಗಿರುವಂತಹ ಗೊರೂರು ಜಲಾಶಯ ಅಂದರೆ ಹೇಮಾವತಿ ಜಲಾಶಯಕ್ಕೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನು ಒತ್ತಿ. ಇದೇ ರೀತಿಯಾದಂಥ ಟ್ರಾವೆಲ್ ವ್ಲಾಗ್ಸ್ ಮತ್ತು ಬೈಕ್ ಮತ್ತು ಕಾರ್ ವಿಡಿಯೋಸ್ ರಿವ್ಯೂಸ್ ನಿಮಗೆ ಬೇಗ ತಲುಪುತ್ತೆ, ಅಪ್ಡೇಟ್ಸ್ ಬೇಗ ಸಿಗುತ್ತೆ. ಸೊ ನಾನಿವಾಗ ನಮ್ಮೂರಾದಂಥ ಚಂದ್ರಾಪಟ್ಟಣದಲ್ಲಿದ್ದೀನಿ. ಚಂದ್ರಾಪಟ್ಟಣದಲ್ಲಿ ನೀವು ಒಳಗಡೆ ಬಂದು ನೀವು ಹೊಳೆನರಸೀಪುರ ರೋಡ್ಗೆ ಡಿವೈಡ್ ತೊಗೋಬೇಕಾಗುತ್ತೆ, ಎಡಗಡೆ ಹೋಗ್ಬೇಕಾಗುತ್ತೆ. ಸೊ ಈ ಒಂದು ಸರ್ಕಲ್ ಏನಿದೆ ಇದು ನವೋದಯ ಸರ್ಕಲ್ ಅಂತ. ಈ ಸರ್ಕಲಲ್ಲಿ ಸಿಗ್ನಲ್, ಫಸ್ಟ್ ಸಿಗ್ನಲ್ ಏನು ಸಿಗುತ್ತೆ ಚಂದ್ರಾಪಟ್ಟಣದಲ್ಲಿ, ಸೊ ನೀವು ಬೆಂಗಳೂರು ಕಡೆಯಿಂದ ಬಂದಾಗ ಇಲ್ಲಿ ಲೆಫ್ಟಿಗೆ ತೊಗೋಬೇಕು. ಸೊ ಇದು ಬಂದು ಮೈಸೂರು ಮೇನ್ ರೋಡ್, ಮೈಸೂರು ಮತ್ತು ಹೊಳೆನರಸೀಪುರ. ಸೊ ಎರಡೂ ಕಡೆ ಹೋಗೋದಕ್ಕೆ ಸೊ ಈ ಒಂದು ರೂಟಲ್ಲಿ ಹೋಗಬೇಕಾಗುತ್ತೆ. ಅದ್ರ ಜೊತೆಗೆ ಮಡಿಕೇರಿ, ಕುಶಾಲನಗರ, ಸೊ ಇದೇ ರೂಟ್ನಲ್ಲಿ ಹೋಗಬೇಕಾಗುತ್ತೆ. ನಂತರ ನಾವು ಈ ಒಂದು ಸರ್ಕಲ್ನಲ್ಲಿ ಬಲಗಡೆ ತೊಗೋಬೇಕಾಗುತ್ತೆ. ಸೀದಾ ಹೋದರೆ ಮೈಸೂರು ಹೋಗ್ತೀವಿ, ಬಲಗಡೆ ಹೋದರೆ ಹೊಳೆನರಸೀಪುರ ಹೋಗ್ತೀವಿ. ಸೊ ಇವಾಗ ಬಲಗಡೆ ಹೋಗೋಣ. ಸೊ ಇದೇ ಹೇಮಾವತಿ ಹೊಳೆ. ಇಲ್ಲಿ ನೋಡ್ಬೋದು ಎಷ್ಟು ನೀರು ಹೋಗ್ತಾ ಇದೆ ಅಂತ. ಸೊ ಫುಲ್ ನೀರು ಹೋಗ್ತಾ ಇದೆ. ಸೊ ಇದೇ ಹೇಮಾವತಿ ಹೊಳೆ ನೋಡ್ತಾ ಇದ್ದೀರಲ್ಲ. ಸೊ ಇದು ಹಳೆ ಬ್ರಿಡ್ಜು, ಈಗ ನಾನು ನಿಂತಿರೋದು ಹೊಸ ಬ್ರಿಡ್ಜು. ಈಗ ನಾನು ಹೊಳೆನರಸೀಪುರ ರೀಚ್ ಆಗಿದ್ದೀನಿ. ಲೆಫ್ಟ್ ಸೈಡಲ್ಲಿ ಇರೋದು ಬಸ್ ಸ್ಟ್ಯಾಂಡು. ಇಲ್ಲಿ ಬಲಗಡೆಗೆ ತೊಗೋಬೇಕು. ಹಲೋ ಬಣ್ಣ, ಸುಮ್ಮನೆ ಸೋಲೋ. ಹ್ಞೂ, ನಮ್ಮ ಹುಡುಗ ಸಿಕ್ಕಿರೋ ಹೊಳೆನರಸೀಪುರದಲ್ಲಿ ಇದು ತೋರ್ಸೋದು ಬೇಡವಾ? ನಾವು ಹೋಯ್ತಿರೋದನ್ನ ನೋಡಿ ನಮ್ಮ ಹುಡುಗ ಅಡ್ಡ ಹಾಕೊಂಡು ನಿಲ್ಸಿದ್ರು ಅಂತ ನಡಿ. ತಿಂಡಿ ತಿಂದೆ. ಸೊ ನಮ್ಮ ಫ್ರೆಂಡ್ಸು ಹೊಳೆನರಸೀಪುರದಲ್ಲಿ ಸಿಕ್ಕಿದ್ರು. ನಾನು ಹೋಗ್ತಿರೋದು ನೋಡಿ ಫೋನ್ ಮಾಡಿ ಅಡ್ಡ ಹಾಕಿ ನಿಲ್ಸಿದ್ರು ನನ್ನ. 11 ಬರೋಣ ಮತ್ತೆ. ಸರಿ, ಬಾಯ್, ಸಿಗೋಣ ಭಾನುವಾರ ಸೋಮವಾರ. ಸೊ ನಮ್ಮ ಫ್ರೆಂಡ್ಸು ಸಿಕ್ಕಿ ಒಂದು 5 ನಿಮಿಷ ಮಾತಾಡಿ ಅವ್ರ ಜೊತೆ ಇವಾಗ ಮತ್ತೆ ಓಡ್ತಾ ಇದ್ದೀನಿ. ತುಂಬ ಖುಷಿಯಾಯಿತು ಅವ್ರನ್ನ ಮೀಟ್ ಮಾಡಿದ್ದು. ಅನ್ಎಕ್ಸ್ಪೆಕ್ಟೆಡು. ಅವರೇ ಫೋನ್ ಮಾಡಿ ಪಾಪ ಕಂಡಿಡ್ದು ನಿಲ್ಲಿಸಿದ್ರು ಗಾಡಿ. ಸೊ ಮತ್ತೆ ಓಡ್ತಾ ಇದ್ದೀನಿ. ಇವಾಗ ಅಕ್ಕಲ್ಗೂಡು ರೋಡಲ್ಲಿ ಹೋಗ್ತಾ ಇದ್ದೀನಿ. ಸೊ ಇಲ್ಲೂ ಬಲಗಡೆ ನೋಡ್ಬೋದು ನದಿ ಎಷ್ಟು ಉಕ್ಕಿ ಹರಿತಾ ಇದೆ ಅಂತ. ನನಗೆ ನೆನಪಿರೋ ಹಂಗೆ 2019ರಲ್ಲಿ ಒಂದು ಸತಿ ಇಲ್ಲೆಲ್ಲ ನೀರಿತ್ತು ಫುಲ್ಲು ಕಂಪ್ಲೀಟಾಗಿ. ಅಲ್ಲೆಲ್ಲ ನೀರು ತುಂಬ್ಕೊಬಿಟ್ಟಿತ್ತು, ಅಷ್ಟು ತುಂಬಿ ಹರಿತಾ ಇತ್ತು. ಬಟ್ ಇನ್ನೂ ಒಂದು ಅಪ್ಡೇಟ್ ಇದೆ. ಹೊಳೆನರಸೀಪುರದಿಂದ ಹೋಗ್ಬೇಕಾದ್ರೆ ನಮಗೆ ಡೈರೆಕ್ಟ್ ಅಕ್ಕಲ್ಗೂಡ್ಗೆ ಹೋಗಾದ್ರೂ ಹೋಗ್ಬೋದು, ಅಥವಾ ಬಲಗಡೆಗೆ ಇಲ್ಲಿ ಇನ್ನೊಂದು ರೋಡ್ ಇದೆ. ಸೊ ಈ ರೋಡಿಂದನೂ ಹೋಗ್ಬೋದು. ನಾಗಲಾಪುರ ಅಂತ ಊರಿದೆ ಇಲ್ಲಿ. ಈ ಜಾಗದಲ್ಲಿ ಬಲಗಡೆಗೆ ತೊಗೊಂಡ್ರೆ ಸೊ ಇಲ್ಲಿಂದನೂ ಶಾರ್ಟ್ ಕಟ್ ಇದೆ. ನೀವು ಬರೀ ಗೋರಿಗೆ ಹೋಗ್ತಾ ಇದ್ದೀನಿ ಅಂದರೆ ಬಲಗಡೆ ಹೋಗ್ಬೋದು. ಸೊ ಇವಾಗ ನನಗೆ ಸಿಕ್ಕಿದ್ದು ರೋಹನ್ ಮತ್ತು ವಿಶ್ವಾಸ್ ಅಂತ, ನನ್ನ ಸ್ಕೂಲ್ ಫ್ರೆಂಡ್ಸು ಇಬ್ಬರೂ. ಸೊ ವಿಶ್ವಾಸ್ದು ಫಸ್ಟ್ ನಾನು ಗಾಡಿ ರಿವ್ಯೂ ಮಾಡಿದ್ದು FZ. ಸೊ ನೀವು ಬೈಕ್ ರಿವ್ಯೂಸಲ್ಲಿ 2ನೇ ವಿಡಿಯೋ ನೋಡ್ಬೋದು. FZ ಗಾಡಿ ರಿವ್ಯೂ ಮಾಡಿದ್ದು ನಾನು. ಸೊ ಅದು ಅವನದೇ ಗಾಡಿ. ನೆಕ್ಸ್ಟ್ ನಾನು ಕಾಂಟಿನೆಂಟಲ್ GT 650 ರಿವ್ಯೂ ಮಾಡಿದ್ದೆ ಫಸ್ಟ್ ಟೈಮ್. ಒಂದು ಟ್ವಿನ್ ಸಿಲಿಂಡರ್ ಗಾಡಿದು, ಅದು ರೋಹನ್ದು ಗಾಡಿ. ಸೊ ಎರಡೂ ಬೈಕಿನ ಓನರ್ಸು ಮತ್ತೆ ಸಿಕ್ಕಿದ್ರು ನನಗೆ. ಈಗ ನಾನು ಅಕ್ಕಲ್ಗೂಡು ಎಂಟ್ರಿ ಆಗಿದ್ದೀನಿ. ಅಕ್ಕಲ್ಗೂಡಿನಿಂದ ಹಾಸನ್ಗೆ ಹೋಗೋ ದಾರಿನಲ್ಲಿ ನಮಗೆ ಈ ಒಂದು ಹೇಮಾವತಿ ಜಲಾಶಯ, ಗೊರೂರು ಡ್ಯಾಮ್ ಏನಿದೆ ಅದು ಸಿಗುತ್ತೆ. ಸೊ ಇಲ್ಲಿ ಸರ್ಕಲ್ ಏನು ಕಾಣಿಸ್ತಾ ಇದೆ, ಇಲ್ಲಿ ಬಲಗಡೆಗೆ ತೊಗೋಬೇಕಾಗುತ್ತೆ ನಾವು. ಸೊ ಈ ರೋಡಲ್ಲಿ ಕಂಟಿನ್ಯೂ ಆದರೆ ಇದು ಹಾಸನಕ್ಕೆ ಹೋಗುತ್ತೆ.
ನಾಗಲಾಪುರದಿಂದ ಇನ್ನೊಂದು ರೋಡ್ ತೋರಿಸಿದ್ನಲ್ಲ, ನಾಗಲಾಪುರದ ಹತ್ರ ಬಲಗಡೆಗೆ ತೊಗೋಬೋದು ಅಂತ. ಸೊ ಆ ರೋಡ್ ಬಂದು ಇಲ್ಲಿಗೆ ಕನೆಕ್ಟ್ ಆಗುತ್ತೆ. ಸೊ ಈ ಒಂದು ಜಾಗಕ್ಕೆ ಕನೆಕ್ಟ್ ಆಗುತ್ತೆ ಬಲಗಡೆ. ಸೊ ನಾವಿವಾಗ ಡ್ಯಾಮಿಗೆ ರೀಚ್ ಆಗಿದ್ದೀವಿ. ಸೊ ಇದೇ ಡ್ಯಾಮು, ನೋಡ್ಬೋದು. ಸೊ ಫೈನಲಿ ಡ್ಯಾಮಿಗೆ ರೀಚ್ ಆಗಿದ್ದೀನಿ. ಒಟ್ಟು 6 ಗೇಟ್ ಇದೆ. 6 ಗೇಟ್ನಲ್ಲೂ ರಾತ್ರಿ ಹೊತ್ತು ಲೈಟಿಂಗ್ಸ್ ತುಂಬ ಚೆನ್ನಾಗಿರುತ್ತೆ. ಸೊ ಫೈನಲಿ ಗೊರೂರು ಡ್ಯಾಮ್ಗೆ ಎಂಟ್ರಿ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಂಟ್ರೆನ್ಸು ಹೇಗಿದೆ ಅಂತ. ಹೇಮಾವತಿ ಜಲಾಶಯ ಯೋಜನೆ ಗೊರೂರು. ಸೊ ಇದೇನೆ ಎಂಟ್ರೆನ್ಸು, ಹೇಮಾವತಿ ಪ್ರಾಜೆಕ್ಟ್ ರಿಸರ್ವೇಯರ್ ಗೊರೂರು ಅಂತ ಬರೆದಿದೆ. ಸೊ ಇಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ನಾವು, ವೆಹಿಕಲ್ಸಿಗೆ ಅಲೋ ಇಲ್ಲ. ಸೊ ಈಗ ಗೊರೂರು ಡ್ಯಾಮ್ಗೆ ಎಂಟ್ರಿ ಕೊಟ್ಟಿದ್ದೀವಿ. ಸೊ ಇದೇ ನಮ್ಮ ಜಿಲ್ಲೆಯ ದೊಡ್ಡ ಅಣೆಕಟ್ಟು, ದೊಡ್ಡ ಜಲಾಶಯ. ಸೊ ಎಷ್ಟು ಫೋರ್ಸಾಗಿ ಬರ್ತಾಯಿದೆ ಅಂತ ನೋಡ್ಬೋದು. ಗೊತ್ತಿಲ್ಲ ಸೌಂಡ್ ಹೇಗೆ ಕೇಳಿಸ್ತದೆ ಅಂತ, ತುಂಬ ಸೌಂಡ್ ಇದೆ ಇಲ್ಲಿ ನನಗಂತೂ. ಅದಕ್ಕೆ ಹೆಲ್ಮೆಟ್ ಕ್ಲೋಸ್ ಮಾಡ್ಕೊಂಡೆ ಮಾತಾಡ್ತಾ ಇದ್ದೀನಿ. ಓಹೋ ನೋಡಿ ಎಷ್ಟು ನೀರಿದೆ ಅಂತ. ಸೊ ಅಲ್ಲಿಂದ ಬಂದಿದ್ದು ಮೇಲಕ್ಕೆ ಹಾರಿ ಈ ರೀತಿ ಹೋಗ್ತಾ ಇದೆ. ಸೊ ಇಲ್ಲಿ ಜನಗಳು ನೋಡ್ಬೋದು, ಎಲ್ಲ ನೋಡೋದಕ್ಕೆ ಬಂದಿದ್ದಾರೆ. ಗೊರೂರು ಡ್ಯಾಮಿಗೆ ಬರೋದಾದರೆ ಪಕ್ಕ ಪ್ರಾಪರಾಗಿ ಛತ್ರಿನೋ ಅಥವಾ ರೈನ್ ಜಾಕೆಟೋ ಎಲ್ಲದನ್ನೂ ಹಾಕೊಂಬನ್ನಿ ಪ್ರೀಪ್ಲ್ಯಾಂಡ್ ಆಗಿ. ಸೊ ಹಾಗಾಗಿ ನಿಮ್ಮ ಸೇಫ್ಟಿಗೋಸ್ಕರ ಅಷ್ಟೇ. ಸೊ ಈ ವ್ಲಾಗ್ನಲ್ಲಿ ನಾನು ನಿಮಗೆ ಗೊರೂರು ಡ್ಯಾಮನ್ನು ತೋರಿಸಿದೆ. ಸೊ ಇವಾಗ ನಾನು ಈ ರೂಟಲ್ಲಿ ಹೋಗೋಣ ಅಂತಿದ್ದೀನಿ, ನಾಗಲಾಪುರ ರೂಟು. ಸೊ ಈ ವ್ಲಾಗು ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಈ ಒಂದು ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಒತ್ತಿ. ನಿಮಗೆ ಇದೇ ರೀತಿಯಾದಂಥ ವಿಡಿಯೋಸ್ ನಿಮಗೆ ಬೇಗ ತಲುಪುತ್ತೆ.